ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೆ ಧೈರ್ಯ ಬರಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕೆಂದರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ಸಮಸ್ಯೆ ಅಲ್ಲ. ದೇವರು ಏನು ಬೇಕಾದ್ರೂ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜನ ಕೈ ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಮುಂದೆ ಯಾವತ್ತಾದರೂ ಈಗ ಮಾಡಿರೋರು ದುಡ್ಡು ಮಾಡಲಿ, ಅದ್ರ ಬಗ್ಗೆ ಒಳ್ಳೆ ಹೆಸರು ಬರಲಿ, ಅವ್ರಿಗೆ ಚೆನ್ನಾಗಾಗಲಿ ಅಂತ ನಾನು ಅವ್ರಿಗೆ ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಹಿಂದೆ ಹೇಳಿದ ಹಾಗೆ 2019-20 ಈ 2 ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಅದೇನೋ ಗೊತ್ತಿಲ್ಲ, ಒಂದು 2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ಕೆ ಹೊರಟ್ವಿ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಣಕ್ಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವರು ಮಾಡಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ತುಂಬ ಒಳ್ಳೆ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನು ಕಾಂತಾರ ರಿಲೀಸು ಆಗಿರಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ, ದೈವಗಳದ್ದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲ್ಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಅವರಿಗೆ ಆಗಿದೆ, ಒಳ್ಳೇದಾಗುತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಿನಲ್ಲಿ ನಡೆದ ಪ್ರೆಸ್ ಮೀಟಿಂದಾನೇ ಅನ್ಸಕ್ಕೆ ಶುರು ಆಯಿತು. ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಹೆಸರಲ್ಲಿದ್ದ ಟೈಟಲ್ನ ಕೂಡ ನಾವು ತುಂಬ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಸಿದ್ದೀವಿ. ಅವ್ರಿಗೆ ತುಂಬ ಚೆನ್ನಾಗಾಗಲಿ, ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಚಿತ್ರ ಬಿಡುಗಡೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. Big round of applause, please. Comfortable? Please, sir. Good morning, ladies and gentlemen. It is a great pleasure to see so many familiar faces and new ones too. Blending folklore, faith and grandeur, Koragajja is all set for pan-India release. Recently, we unveiled the film first look and 3D motion poster in a spectacular cultural event in Bangalore. I am happy that our 3D motion poster is getting lakhs of views. I am happy today you all witnessed for audio launch of our film. I don't take much time. Thank you all for coming. Thank you. ಅದಕ್ಕಿಂತ ಮುಂಚೆ ಶ್ರುತಿ ಮ್ಯಾಮ್ ಮತ್ತೆ ಭವ್ಯ ಮ್ಯಾಮ್ ಅವರು, Madam Shruti ji, she has acted more than 150 films. And Bhavya Madam also acted more than 150 films with all the legendary superstars of Kannada like Vishnuvardhan, Ambarish, Shankar Nag,
So all big legendary actors they acted. They had a very big era in Kannada industry. Even now also they are very active. ತುಂಬಾ ಖುಷಿಯಲ್ಲಿ ಅವರು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಈಗ ಭವ್ಯ ಮೇಡಮ್ ಅವರು ಈ ಸಮಯದಲ್ಲಿ ನಮ್ಮನ್ನು ಉದ್ದೇಶಿಸಿ. Just a moment, sir. May I request कि ये आयल थोड़ा सा ऐसे कर दें, सारे कैमरास जो बीच में हैं कहीं आए नहीं वैसे, और जो आगे बैठे हैं वो और थोड़ा सा I guess नीचे बैठ जाएं ताकि सबकी जो पीछे से मुंडियां आ रही हैं सबके हेड ना आए फ्रेम में. Yes. Okay. ಈಗ ಭವ್ಯ ಮೇಡಮ್ ಅವರು ಈ ಸಂದರ್ಭದಲ್ಲಿ ಅವರು ಮಾತಾಡಬೇಕು ಅಂತ. Yes, please, भव्या जी. भव्या जी ने इसमें बहुत ही खूबसूरत, very amazing role she has played in this film. Ma'am, please. Thank you. ಎಲ್ಲರಿಗೂ ನಮಸ್ಕಾರ. ಈ ದಿನ ಆಲ್ ಇಂಡಿಯಾ ಮೆಗಾ ಪ್ರೆಸ್ ಮೀಟನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದೆಲ್ಲ ನಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಸರ್ಪ್ರೈಸ್ ಆಗಿತ್ತು. ನಮ್ಮ ಜಿ ಮ್ಯೂಸಿಕ್ ಆಗಿದೆ ಅಂತೆಲ್ಲ. ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಆಲ್ ಕೊರಗಜ್ಜ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಅಂಡ್ ವಿದ್ಯಾಧರ್, ನಿಮಗೆಲ್ಲರಿಗೂ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲಾಹಲವನ್ನು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಿದ್ದಾರೆ ಅಂದರೆ ಅಲ್ಲಿ ಒಂದು ಸಾವಿರ ಜನಗಳಷ್ಟು ಸೇರ್ಬೋದು. ಈ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಇದ್ದಂಥ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬ ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ಥರ ಒಂದು ಟೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ. ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದೆ. ಇದೆಲ್ಲ ಜನಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು, ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟರು. ಅವ್ರಿಗೆ ನಾನು ಆಲ್ರೆಡಿ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ. ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳಬೇಕು ಅನ್ನೋ ಒಂದು ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ ಅಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ ನಮ್ಮ ಕಬೀರ್ ಬೇಡ್ ಸರ್ ಅಂಡ್ ಸಂದೀಪ್ ಸುಬರ್ಕರ್. ಇಟ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಆಕ್ಟ್ ವಿತ್ ಯು ಅಂಡ್ ಶ್ರುತಿ ಆಲ್ಸೋ ದೇರ್ ಇನ್ ದಿಸ್ ಮೂವಿ. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. 1 second ಸರ್, ಟು ಆಲ್ ಕೊರಗಜ್ಜ ಟೀಮ್, ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. Thank you very much. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತು ಇಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗ್ತಾ ಆಗಿದ್ದಾವೆ, ನಮ್ಮನ್ನ ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ತರದ ಒಂದು ಈ ನೆಲದ
ಈ ಭಾಷೆಯ ಈ ಮಣ್ಣಿನ ಕಥೆಯನ್ನ ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂತಹ ಸುಧೀರ್ ಅಥಾವಲ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ನಾವು ಈ ಸಿನಿಮಾ ಏನ್ ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನ್ ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಒಂದು ತಂಡವನ್ನ ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರಬಹುದು, ಈ ರಾಜ್ಯದ ಎಲ್ಲಾ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನ ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ ಕನ್ನಡಿಗರು. ಅದೇ ತರ ನನ್ನದು ಒಂದು ಆಸೆ, ಈ ಕೊರಗಜ್ಜವನ್ನ ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಇಡೀ ಭಾರತದಲ್ಲಿ ಎಲ್ಲಾ ಭಾಷೆಯನ್ನ ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನ ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದ್ದೇ ಆದಂತಹ ಒಂದು ಏನ್ ಹೇಳ್ತೀವಿ, ಒಂದು ಸೊಗಡು ಇರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನ ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೋ ಹಾಕಿದ್ರೆ ಗೊತ್ತಾಗತ್ತೆ. ಆದ್ರೆ ಅವರ ನಿಜವಾದಂಥ ಆ ಭಾಷೆಗಿರುವಂಥ ಅದೊಂದು ರಾಗ, ಅದೊಂದು ಸೊಗಡು ನಮ್ಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದ್ರೆ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚು ನಿಮ್ಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿಗೆ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಅಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I'm seeking your support for this cinema. Thank you so much. Namaskara. Thank you, ma'am. ನಮ್ಮ ಜೈ ಜಗದೀಶ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಟೀಮಲ್ಲಿ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿತ್ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಅವಾಗಲೇ ಪ್ರೆಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ. ನೀವು ತುಂಬ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನೆಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀವೇಗನೆ ಬಾರ ನೆನಪು ಬರುತ್ತೆ. ಅದೊಂದು ಸೂಪರ್ ಡೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿ ಎಷ್ಟು ಕಾಕತಾಳಿ ಅಂತ. ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ? ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ, ಪಡವರಲ್ಲಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ ಕಣಗಲ್ ಪುಟ್ಟಣ್ಣವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವರೆಲ್ಲ ಹೀರೋ ಆಗಿ ಇವರೆಲ್ಲ ಜೊತೆಗೆ ಆಕ್ಟ್ ಮಾಡಿದ್ ನೋಡಿ. And I would like to say that apart from this Kantara, the banner in Jagdish sir's banner, like they produced a film called Nagarholi, directed by Rajan Singh Babu. This is the beauty of our legacy in cinema. May it any language, but Indian cinema has reached many heights. So for photo please. Everyone,
It's a great honor to be here. This is my first film in Kannada language, and I must say it's a delight to work with Sudhir sir and with Trivikram sir. A wonderful organization, and first when he came to meet me in Mumbai, he said we have this song and you need to play this role of Goliga Dev, and I was like, do you think I can do something like this, because I have never performed a dance like that before in my life. And all thanks to sir and the training that he gave us, that we could perform this song, though I know there were a lot of controversies that got involved in it, but we had a great time, and I hope you enjoy this film. Every song in this film is absolutely fantastic, and I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashu Puchha Visharnahina, which means, and people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. Super. That's what makes us such a wonderful civilization. Thank you so much, sir, for giving me the opportunity to be a part of your wonderful film. And sir, please tell me and let the audience know that your roots from where you are. So my grandmother comes right here from Bangalore, and yes, they live right here. And I told her I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best to everyone. Thank you. Thank you. May I request Mr. Vidyadhar Shetty, executive Vidyadhar producer, Shetty. to felicitate Sandeep Saparkar ji. Please, one mic ಕೊಡಿ ಅಲ್ಲಿ. Mic. In a nutshell, please describe the research work you have done for this. Because ಒಂದು ಸಿನಿಮಾ ಅಂತ ತಗೊಳ್ಬೇಕಾದ್ರೆ ಈಸ್ ಆಸ್ಕಿಂಗ್ ಲೈಕ್ ವಾಟ್ ರಿಸರ್ಚ್ ಯು ಮೇಡ್ ಅಂಡ್ ವಾಟ್ ಆರ್ ದ ಸ್ಟೋರಿ ಬಿಹೈಂಡ್ ದಟ್. ಅದು ಒಂದು ಆಯಾಮದಲ್ಲಿ ಆ ರಿಸರ್ಚ್ ಹೋಗಿಲ್ಲ ನನಗೆ ನಮ್ಮ ತುಳುನಾಡಿನ ದೈವಗಳ ಜೊತೆ ಈ ದೈವದ ಪರಂಪರೆ, ದೈವದ ಕಲ್ಚರ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಕುತೂಹಲ ಬಂತು ನನಗೆ. ತುಳುನಾಡಿನ ದೈವಗಳ ಬಗ್ಗೆ ಇಮಿಡಿಯೇಟ್ ಆಗಿ ಕಾಲೆಕೋಲ ಅಂತ ಒಂದು ನೋಡಿದಾಗ ಅದರಲ್ಲಿ ಗೊತ್ತಾಗುತ್ತೆ. ಕಾಲೆಕೋಲ ಅಂದ್ರೆ ವ್ಯಕ್ತಿಗಳು ಸತ್ತ ಮೇಲೆ ಆಫ್ಟರ್ ದೇರ್ when they die in the 11th or 13th day of ritual, they perform a ritual called ಕಾಲೆಕೋಲ. ಆವಾಗ ಅವರು ಕಾಲೆಕೋಲ ಸಮಯದಲ್ಲಿ ಆ ಶಕ್ತಿಯನ್ನ, ಆ ಆತ್ಮವನ್ನ ಅದನ್ನು ತಮ್ಮ ದೇಹಗಳಿಗೆ ತಗೊಂಡು ಅವ್ರ ತರ ಮನೆ ಮಂದಿ ಎಲ್ಲ ಮಾತಾಡ್ತಾರೆ. ದಿಸ್ ಕಾಲೆಕೋಲ. ಬಹುಶಃ ನಮ್ಮ ಕೋಲದ ಪರಂಪರೆಗೆ ಅದೊಂದೇ, ಅದು ನನಗೆ ಬಹಳ ಈಸಿಯಾಗಿ ಗೊತ್ತಾಯ್ತು, ಕೋಲ ಎಲ್ಲಿಂದ ಆರಂಭವಾಗಿರಬಹುದು ಅನ್ನುವಂಥದ್ದು. ಬಟ್ ಈ ದೈವ ಏನು ಭೂತ ಅನ್ನುವಂಥದ್ದು ಅಥವಾ ಈ ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾರೆ, ಆಗ ಅವರು ಅವರನ್ನು ಮರಿತಾರೆ, ಅವ್ರ ಮೇಲೆ ಆವಾಹನೆ ಆಗುತ್ತೆ. when they go to the trance, it is a culture of trance. ಅದು ನಿಮಗೆ ಗ್ರೀಸಲ್ಲೂ ಸಿಗುತ್ತೆ. ಅಥೆಲೋ ದೇವರನ್ನ, when you study Greek culture, they perform Othello. Yeah, they worship God Othello. ಅಲ್ಲೂ ಕೂಡ ಅವರು ಇಟ್ಸ್ ಎ ಸಿಮಿಲರ್ ಕೈಂಡ್ ಆಫ್ ಲೈಕ್ ನಾಗಮಂಡಲ. ನಮ್ಮಲ್ಲಿ ನಾಗಮಂಡಲ ಮಾಡುವಾಗ ಒಂದು ಪುರೋಹಿತ ವರ್ಗದವರು ಅಥವಾ ಅವರು ನಾಗರನ್ನು ತನ್ನ ಮೇಲೆ ಆವಾಹನೆ ಮಾಡಿಕೊಂಡು ಏನ್ ಪರ್ಫಾರ್ಮ್ ಮಾಡ್ತಾರೆ, ಅದು ನಿಮಗೆ ಗ್ರೀಕ್ನ ಅಥೆಲೋ ದೇವರಿಗೆ ಮಾಡುವಾಗ ಸಿಗುತ್ತೆ. ಇದೆಲ್ಲ ಮೂಲ ಶಮನಿಸಮ್ ಅನ್ನುವಂಥದ್ದು. ಅದು ಸೈಬೀರಿಯಾ ದೇಶದಿಂದ ಆರಂಭವಾಗಿರುವಂಥದ್ದು. ದೆನ್ ಇಟ್ಸ್ ಸ್ಪ್ರೆಡೆಡ್ ಟು ರಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಇಂಥ ದೇಶಗಳೆಲ್ಲ ಶಮನಿಸಮ್ ಬೇಸ್ಡ್ ನೃತ್ಯಗಳನ್ನು ನೋಡ್ಬೋದು. ಅವರು ಶಮನಿಸಮ್ ಬೇಸ್ಡ್, ಈಗ ನೀವು ಸೈಬೀರಿಯಾ ದೇಶದಲ್ಲಿ ಸೆಮಿ ಮಾತಾಡೋದು ಜನಾಂಗ ಇದೆ, ಸೆಮಿನಾಯ್ಡ್ಸ್ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ನಮ್ಮ ಭೂತ ಕಲ್ಚರ್ನವ್ರೆ, ಸೆಮಿನಾಯ್ಡ್ಸ್ ತರ, ಅವ್ರ ಭಾಷೆ ಸೆಮಿಸ್ ಅಂತ ಹೇಳ್ತಾರೆ ಅವರು. ಅವರು ನಮ್ಮ ಈ ಭೂತಕೋಲದಲ್ಲಿ ಯಾವ ತರ ದೊಡ್ಡ ಕಿರೀಟ ಇದೆ, ನಾವು ಅಣಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅಣಿ ಅದನ್ನು ಹಾಕೊಂಡು ಹೇಗೆ ಮುಖಕ್ಕೆ, ನಾವಿಲ್ಲಿ ತುಳು ಅರದಲ ಅಂತ ಹೇಳ್ತೇವೆ, ಅವರು ಸೇಮ್ ಎಲ್ಲೋ ಪೇಂಟ್ ಮಾಡ್ತಾರೆ ಮುಖಕ್ಕೆ. ಆಮೇಲೆ ತೆಂಗಿನ ಗೆರೆಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಸೆಮಿನಾರ್ಸ್ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ದ ಕಲ್ಚರ್ ನಮಗೆ ಬಹಳ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಫೋಕ್. ನೀವು ಶಮನಿಸಮ್ ಬಗ್ಗೆ ನೀವು ನೋಡ್ತಾ ಹೋದ್ರೆ ಸರ್, ನಮ್ಮ ಭೂತಾರಾಧನೆ ಎಲ್ಲಿಂದ ಆರಂಭವಾಯಿತು ಅನ್ನೋದು ಗೊತ್ತಾಗುತ್ತೆ. ಐ ಸ್ಟಾರ್ಟೆಡ್ ಸ್ಟಡೀಸ್ ಶಮನಿಸಮ್. ಶ್ರುತಿ ಮೇಡಮ್ ಶ್ರುತಿ ನೀವೆಲ್ಲ ಭಾಷೆಯಲ್ಲೂ
ಅಭಿನಯ ಮಾಡಿದ್ದೀರಿ. ಸೊ ಈ ಸಿನಿಮಾಗೆ ಎಲ್ಲ ಭಾಷೆಗೂ ನೀವೇ ಡಬ್ಬಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ನನಗೆ ಎಲ್ಲ ಭಾಷೆ ಅರ್ಥ ಆಗುತ್ತೆ, ಆದರೆ ಮಾತಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಕೆಲವು ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ನನಗೆ. ಹಾಗಾಗಿ ಎಲ್ಲ ಭಾಷೆಯಲ್ಲೂ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಯದ ಅಭಾವದಿಂದ ನಾನು ಮಾಡಲಿಲ್ಲ ಅಂತ ಅಲ್ಲ, ಈ ಭಾಷೆ ತುಳುಲ್ ಮಾತಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಅದು ಮೀರಿ ಬೇರೆ ಭಾಷೆಗಳಲ್ಲಿ ನನಗೆ ಕಷ್ಟ ಆಯಿತು ಅನ್ನುವಂಥ ಕಾಲ್ನ ಡೈರೆಕ್ಟರ್ ತೊಗೊಂಡ್ರು. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಬೇರೆ ಬೇರೆ ಕಲಾವಿದರ ಹತ್ರ ಮಾತಾಡಿಸಿದ್ದಾರೆ. ಕೆಲವು ಮಾತ್ರ ನನ್ನ ಧ್ವನಿಯನ್ನು ಎಲ್ಲ ಭಾಷೆಯಲ್ಲೂ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಕನ್ನಡ ಕೇಳಿಸ್ಲಿಲ್ಲ. ಕನ್ನಡ ತುಳು ಲ್ಯಾಂಗ್ವೇಜ್ ಎರಡು ಮಾತ್ರ ಮಾಡಿದ್ದಾರೆ. ತುಳು ಸಂಪೂರ್ಣವಾಗಿ ಮಾತಾಡಿಲ್ಲ, ಕೆಲವು ಕಡೆ ಮಾತ್ರ. ನವೀನ್ ಡಿ ಪಾಟೀಲ್ ಅವರಿಗೆ ಅವರ ಅವಘಡ ಆಯಿತು. ನವೀನ್ ಡಿ ಪಾಟೀಲ್ ಅವರು ಸರ್ ಮೈಕ್ ಕೊಡಿ ಪ್ಲೀಸ್. ಅಲ್ಲಿ ನೀವು ಕ್ಲಾರಿಟಿ ಇಲ್ಲ, ನಾನು ಅವ್ರ ತಪ್ಪು. ಎಸ್ ಸರ್, ಶೂಟಿಂಗ್ ವೇಳೆ ನವೀನ್ ಡಿ ಪಾಟೀಲ್ ಅವರಿಗೆ ಅವಘಡ ಆಯಿತು. ಅವರ ಕಾಲು ಕೂಡ ಪ್ರಾಬ್ಲಮ್ ಆಯಿತು. ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಕಾಲು ನೋವಿನ ರೀತಿಯಲ್ಲಿ ಆಕ್ಟಿಂಗ್ ಮಾಡಬೇಕಾಯಿತು. ಸೊ ಇದಕ್ಕೆ ಕಾರಣ ಆದದ್ದು ಶೂಟಿಂಗ್ ವೇಳೆ, ನಿಮ್ಮ ಶೂಟಿಂಗ್ ವೇಳೆ ಅವರಿಗೆ ಯಾವ ರೀತಿಯ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಆನಂತರ? The question actually, actor Mr. Naveen Patil, he is a very popular theatre actor in this place, Mangalore. He is very popular and he has acted in Malayalam film Vidayan also with Adoru Gopalan. Very fine actor. Actually, I had a 3 days of shoot or 5 days. Yeah, 5 days schedule. 5 ದಿನದ ಶೆಡ್ಯೂಲ್ ಇತ್ತು. ಫಸ್ಟ್ ಡೇ ಬೆಳಿಗ್ಗಿಂದ ಸಂಜೆ ತನಕ ಮಾಡಿದ್ವಿ. ಸಂಜೆ ಒಂದು ಬೆಟ್ಟದ ಹತ್ರ ಹೋದಾಗ ನಾವು ಹೇಳಿದ್ವಿ, ನನಗೆ ಆ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಆ ಮೇಲೆ ಜಾಗಕ್ಕೆ ಹೋಗಿಗೆ ನನಗೆ ಹೆದರಿಕೆ ಆಗ್ತದೆ, ಯಾಕಂತ ಗೊತ್ತಿಲ್ಲ. ಐ ವಾಸ್ ವೆರಿ ಸ್ಕ್ಯಾರಿ. ಸೊ ನಾನು ನನ್ನ ಮಾನಿಟರ್ ಹಾಕೊಂಡು ಕೆಳಗೇನೆ ಇದ್ದೆ. ಅದು ಒಂದು ಸೀಕ್ವೆನ್ಸಲ್ಲಿ ಅವರು ನಮ್ಮ ಕೊರಗಜ್ಜನ ತಂದೆಯ ಪಾತ್ರವನ್ನು ಅವರು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ಸನ್ನಿವೇಶ. ನಾನು ಹೇಳಿದೆ ನವೀನ್ ಅವರಿಗೆ, ನನಗೆ ಅದು ಅಲ್ಲಿ ಹೋಗ್ಲಿಕ್ಕೆ ಯಾಕೊಂದು ಭಯ ಆಗ್ತಾ ಇದೆ, ನಾನು ಇಲ್ಲೇ ಇರ್ತೀನಿ, ನನಗೆ ಅಲ್ಲಿ ಬಂದು ಹೇಳಿಕ್ಕೆ ಆಗೋಲ್ಲ ಅಂತ ನಾನು ಹೇಳಿದೆ. ಏನಾಗಿಲ್ಲ ಸರ್, ಬಲಿ ನಾನಿದ್ದೇನೆ, ತುಳಲ್ಲ ಯಾನೂ ಇಲ್ಲ ಬಲೆ ಅಂತೇಳಿ ಅವ್ರು ಹೋದ್ರು. ಆಕ್ಷನ್ ಅಂತ ಹೇಳಿದಾಗ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ಪಲ್ಲಿ ಬಿದ್ದುಬಿಟ್ರು. ಸಿಂಪಲ್, ಬಟ್ ಐ ರಿಟೈನ್ ದ ಶಾಟ್. ಅವ್ರು ಬಿದ್ದ ಶಾಟ್ ಕೂಡ ಐ ರಿಟೈನ್ ಇನ್ ದ ಫಿಲ್ಮ್. ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ ವಾಸ್ ಸಚ್ ಎ ಸ್ಮಾಲ್ ಆಕ್ಸಿಡೆಂಟ್, ಬಟ್ ಹಿಸ್ ಥೈಸ್ ಬೋನ್ ಹ್ಯಾಸ್ ಕಂಪ್ಲೀಟ್ಲಿ ಇಂಪ್ರೂವ್. ಇವತ್ತಿಗೂ ಅವರು ಸರಿಯಾಗಿ ನಡ್ಕೊಳ್ಳೋಕ್ಕಾಗಿಲ್ಲ. ಒಂದು ದಿನ ಶೂಟಿಂಗ್ ಇಸ್ ಇನ್ಕಂಪ್ಲೀಟ್, ಇನ್ನು 4 ದಿನ ಬಾಕಿ ಇತ್ತು. ಬಟ್ ಪ್ರೊಡ್ಯೂಸರ್ ಇಮಿಡಿಯೇಟ್ಲಿ ಅದಕ್ಕೆ ಸುಮಾರು 1.5 ಲಕ್ಷ ಎಷ್ಟು ಕೊಟ್ಟರೆ ಸರ್, 2 lakhs, 2 ಲಕ್ಷ ರೂಪಾಯಿ ತನಕ ಅವರು ಪಾಪ ಅವರಿಗೆ ಈ ಇದರೊಂದಿಗೆ ಲಾಸ್ ತುಂಬ ಇತ್ತು. ಯಾಕಂದ್ರೆ ಅವತ್ತು ಮತ್ತೆಲ್ಲ ರೀಶೂಟ್ ಮಾಡಬೇಕಾಗಿತ್ತು. ಆ ಡೇಟ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಎಲ್ಲ ಪ್ರಾಬ್ಲಮ್ ಆಗಿದೆ. ಆ ಕ್ಯಾರೆಕ್ಟರ್ ಏನೆಲ್ಲ ಇತ್ತು ಕಾಂಬಿನೇಷನ್, ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡಬೇಕಾಯ್ತು. ಈಗ ದೀಪಕ್ ರೈ ಅಂತ ಒಬ್ರು ಆಕ್ಟರ್ ಇದ್ದಾರೆ, ಅವರು ಸೂ ಫ್ರಮ್ ಸೋಮನ್ ಸೋದಲ್ಲಿ ಮಾಡಿದ್ರು. ಅವರನ್ನು ಮತ್ತೆ ರಿಪ್ಲೇಸ್ ಮಾಡಬೇಕಾಯ್ತು ನನಗೆ, ಬಿಕಾಸ್ ದಟ್ ವಾಸ್ ಅ ಕಾಂಬಿನೇಷನ್ ಇದು ನವೀನ್ ಪಾಟೀಲ್. ಅವರಿಗೆ 2 ಲಕ್ಷ ಕೊಡೋದಲ್ಲದೆ ನಮ್ಮ ಪ್ರೊಡ್ಯೂಸರಿಗೆ ಸುಮಾರು 80 ಲಕ್ಷ ಶೆಡ್ಯೂಲ್ ಇಂದ ಲಾಸ್. ಬಟ್ ನಾನು ಹೇಳಿದೆ ಸರ್, ನೀವು ಆಲ್ರೆಡಿ ಇಷ್ಟು ಮಾಡಿದ್ರೆ ನನಗೆ ಆಲ್ಮೋಸ್ಟ್ 80 lakhs 75 lakhs ಮೇಲೆ ಖರ್ಚು ಬರ್ತಾ ಇದೆ. ಇಲ್ಲ ನಾವು ಬಟ್ ನಮ್ಮ ಸಿನಿಮಾಗೆ ಬಂದದಲ್ಲ, ವಿ ಹ್ಯಾವ್ ಟು ಪೇ ಹಿಮ್ ಅಂತ ಹೇಳಿ ದ ಸೇಮ್ ಡೇ ಆಲ್ಸೋ ಈ ಪೇಡ್ 1 lakh. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಮೇಲೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್ ಅವ್ರು 1 ಲಕ್ಷ ಕೊಟ್ಟು 2 lakhs ಕೊಟ್ಟಿದ್ದಾರೆ. ಸುಧೀರ್ ಸರ್, ಎಸ್ ಈ ಕಡೆ ಎಸ್ ಸರ್, ಈ ಕಡೆ ಎಸ್ ಸರ್. ಯಾವುದೇ ದೇವರ ವಿಚಾರದಲ್ಲಿ ಸಿನಿಮಾ ಮಾಡ್ತೀನಿ ಅಂದಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಕರಾವಳಿ ದೈವಗಳು, ಭೂತಕೋಲ, ಸೊ ಕೊರಗಜ್ಜ, ಪಂಜುರ್ಲಿ ಅಂತ ದೈವದ ಸಿನಿಮಾ ಮಾಡ್ತೀನಿ ಅಂದಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಈ ಸಿನಿಮಾ ಮಾಡಬೇಕಾದ್ರೆ, ಸೊ ನೀವು ನೋಡ್ಬೋದು ಕಾಂತಾರ ಮಾಡಬೇಕಾದ್ರೆ ಒಂದಷ್ಟು ಅವಘಡಗಳು ನಡೆದ್ವು. ಅಂದ್ರೆ ದೈವದ ವಿಚಾರಕ್ಕೆ ಸಿನಿಮಾ ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಸವಾಲುಗಳು ಎದುರಾದ್ವು ಅಂತೇಳಿ ಸುದ್ದಿ ಆಗಿತ್ತು. ಸೊ ನಿಮಗೂ ಕೂಡ ಏನಾದರೂ ಸವಾಲುಗಳು ಎದುರಾಗಿದ್ವಾ, ಅಥವಾ ನೀವು ಒಂದ್ಸರಿ ಯಾಕೆ ಈ ಸಿನಿಮಾ ಮಾಡ್ತೀನಿ ಅಂತ ಏನಾದ್ರು ಭಯ ಆಗಿದ್ದು ಉಂಟಾ? ನನ್ನ ಮನಸ್ಸಲ್ಲಿ ಒಂದೇ ಇತ್ತು, ನಮ್ಮ ಭಾಗದ ದೈವಗಳನ್ನ, ನಮ್ಮ ದ್ರಾವಿಡರ ದೈವಗಳನ್ನ ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾ ಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರದು ಅನ್ನುವಂಥದ್ದು ನನ್ನ ಒಂದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ,
ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂತಹ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮಗೆ ಅಷ್ಟೊಂದು ತೊಂದರೆ, ನಮಗೆ ಬಂದಂಥ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವಿಸಿದಂಥ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಿಲ್ಲ ಅಂತ ಅನ್ಸುತ್ತೆ. ಅವರನ್ನು ಕಂಪೇರ್ ಮಾಡಿದರೆ ಮೇ ಬಿ ನಮ್ಮದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ 5 to 6 times ದೆನ್ ಕಾಂತಾರ. ಬಟ್ ಆದ್ರೂ ಪ್ರೊಡ್ಯೂಸರ್ ಡೇಟ್ ಹಾಕಿಲ್ಲ ನೋಡಿ. ಅಷ್ಟು ಕಷ್ಟಪಟ್ಟರೆ ಇವತ್ತು ಝೀಗಂತ ಕಂಪನಿ ನಮ್ಮ ಆಡಿಯನ್ಸ್ ತಗೊಂಡು ಸರ್. ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು. ನಾನು ಹೇಳಿದೆ, ಪ್ರೊಡ್ಯೂಸರ್ ಹೇಳಿದ್ರು ಇದನ್ನು ಹೆಂಗೆ ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ, ನಾನು ಆಗ ಹೇಳಿದ್ದಲ್ಲ ಆ ಥರ. ನಾನು ಹೇಳಿದೆ ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ, ದಟ್ ಇಸ್ ಕೊರಗಜ್ಜ. ಅದು ಝೀ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ, ದೇವರ ಸಾಕ್ಷಾತ್ಕಾರ, ಕೊರಗಜ್ಜನ ಸಾಕ್ಷಾತ್ಕಾರ ತುಂಬಾ ಸಮಯದಲ್ಲಿ, ತುಂಬಾ ಟೈಮ್ನಲ್ಲಿ ಆಯ್ತು ನನಗೆ. ಮಲ್ಟಿಪಲ್ ಟೈಮ್ಸ್ ಐ ಫೇಸ್ಡ್, ಐ ಎಕ್ಸ್ಪೀರಿಯನ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಕೊರಗಜ್ಜ. ಇವನ್ ನೀವು ಇವತ್ತೊಂದು ಎಕ್ಸ್ಪೀರಿಯನ್ಸ್ ಕೇಳಿ, ಹೌ ಹಿ ಫೆಲ್ಟ್ ವೆನ್ ಹಿ ವಾಸ್ ಪರ್ಫಾರ್ಮ್, ಬಿಕಾಸ್ ದ ಗುಳಿಗ ಆಲ್ಸೋ ವೆರಿ ಸ್ಟ್ರಾಂಗ್ ಡೈಟಿ. ಐ ಥಿಂಕ್ ಇನ್ ಮಲಯಾಳಂ ಇಟ್ಸ್ ವಾಟ್ ಇಸ್ ಕಾಲ್ಡ್ ತೆಯ್ಯಂ. ವಿ ಕಾಲ್ ದ ತೆಯ್ಯಂ ಓನ್ಲಿ ದ ಭೂತಕೋಲ, ಬಟ್ ದ ತೆಯ್ಯಂ ಪೀಪಲ್ ಟು ಸಪೋರ್ಟ್ ಅಸ್. ತೆಯ್ಯಂ ನಾವು ಯಾವತ್ತು ನಮಗೆ ತೊಂದರೆ ಕೊಟ್ಟಿಲ್ಲ, ಬಟ್ ಇಲ್ಲಿಯ ನಮ್ಮ ದೈವತ್ವದ ಸ್ವಲ್ಪ ಅವರಿಗೇನೋ ಬಹುಶಃ ಏನು ತಪ್ಪು ಕಲ್ಪನೆ ಇರ್ಬೋದೇನೋ. ಆದ್ರಿಂದ Sir, excuse me, hi, here. Yes, sir. Yes, sir. Sir, what makes this film different from other divine folk stories? Yeah. Sir, actually, I have not picturized the way the mythological story has been picturized. See, the god means suddenly appear, dash, and some kind of sound, and some kind of visual effect. I have not gone in that way, and I am more inspired by the novel called Parva. It is written by S.L. Bhairappa. S.L. Bhairappa, he got a Jnanpith also. Bandila. Oh, but Saraswati Samman he got, S.L. Bhairappa. He has written a novel called Parva. This is amazing. See the Mahabharata, the characterization of Bhima, the characterization of Arjun, the character. See, in one fine place he is writing, Draupadi, she married all 5 brothers. ಅಲ್ಲಿ ಬರೀತಾರೆ ಅವರು, ಧರ್ಮರಾಯನ ಜೊತೆ ಸಲ್ಲಾಪದಲ್ಲಿ ಅವರ ಹೇಗಿರ್ತದೆ, he was smooth. ಭೀಮನ ಜೊತೆ ಬರುವಾಗ ಹೇಗಿರ್ತದೆ ಅನುಭವ. ಸಿ, ನಾವುಗಳು ಮನುಷ್ಯರಾಗಿ ಇದ್ಕೊಂಡಿದ್ರೆ ಅದು ಹೇಗೆ ಆಗ್ಬೋದು ಅನ್ನೋ ರೀತಿಯಲ್ಲಿ the normal human being, because Koragajja also he lived about 800 years ago, okay, but he was a normal human being. He's like the godly power. If a person will get a godly power, then he will get that status of God. It's not that God has, nobody is born as a God. Illi Deva, there's a difference between Deva and Devata. Devata is a community. Naga, Gandharva, ಇವರೆಲ್ಲ ಕಮ್ಯುನಿಟಿ ಇದ್ದಾಗೆ ದೇವತೆಗಳು ಕಮ್ಯುನಿಟಿ. Deva means God. God is there in all the religion. Devata is there in only our Hindu religion, or maybe in the Buddhism. But in Christian there is no Devata. There is a Deva, like India or Indiana. Indiana is a different country. India is different country. Okay. Similarly, when I taken this subject, I treated it as like a normal human being. If 800 years before, I did the research of how it will be. Of course, I've been influenced by Apikalapto. I've seen 3-4 times Mel Gibson's film. Yeah, it's helped me. Like that, what is the central message or theme you want to convey to the audience with this film? Theme, but sir, actually this is a kind of epic and biopic kind of story. Yeah, some kind of casteism and the impact of the casteism, how he suffered, and even today, yeah, okay, so you have taken that point, I want to clarify it. There's a community called Koraga. They were tribals. Okay, they mostly still recent, they used to be in the forest, and of course now they started living with us. But that community is kept away. It's our mistake. Their community is kept away. And there is a one particular belief called Ajaru Sega. Ajaru means whatever we eat, the half-eaten things, if they eat, then it is a blessing for us. We think in that way in Mangalore region. Koragajja born, his original name is Taniya. He was a Koraga boy. He lived only for 23-24 years. Okay, but he has been called. You are from Malayalam or Telugu?
Malayalam. See, similar story of Muttappan, I can say. Muttappan also, he lived only for 23-24 years, and but you call it the Muttappan. Muttappan means grandfather. Even Koragajja also, he lived only for 23-24 years. We call him as a Ajja. It's a respect. And I treated it like a very common man's story. Yes. ಕೀರ್ತಿ ಪಾಟೀಲ್ ಅಂದ್ರೆ ಈಗ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ ಕಮರ್ಷಿಯಲ್ ಅಂಶ ಹಾಗೂ ಆಧ್ಯಾತ್ಮಿಕ ಈ ಎರಡು ಅಂಶವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ? ಜೊತೆಗೆ ನಿಮ್ಗೆ ಏನಾದ್ರು ಸ್ಪಿರಿಚುವಲ್ ಅನುಭವ ಆಗಿದೆಯಾ ಶೂಟಿಂಗ್ ವೇಳೆ? ಸ್ಪಿರಿಚುವಲ್ ಹಾಗೆ ಅದು ಈ ಕಮರ್ಷಿಯಲ್ ಬಿಸಿ ಮೇಡಮ್, ಈಗ ಕಮರ್ಷಿಯಲ್ ಮತ್ತೆ ಒಂದು ಆರ್ಟ್ ಅನ್ನೋದು ಸೆಗ್ಮೆಂಟ್ ಇಲ್ಲ. ಈಗ ಎಷ್ಟೋ ಆರ್ಟ್ ತರ ಎನ್ನುವಂತ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳಿಗೆ, ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೂ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡುವಂಥದ್ದು ದೊಡ್ಡ ಮಟ್ಟದಲ್ಲಿತ್ತು. ನೀವು ಅದನ್ನ ಯಾವ ಕ್ಯಾಟಗರಿಗೆ ಹಾಕ್ತೀರಿ? ಅಲ್ಲಿ ನಮ್ಮಲ್ಲಿ ತುಳುನಾಡಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಏನು ಉಲೈಲೆಪ್ಪು ಅಂತ ಸತ್ತವರನ್ನೇ ಒಳಕರಿಯುವಂತ ಒಂದು ಕಲ್ಚರ್ ಇದೆ. ಬಹಳ ಚೆನ್ನಾಗಿ ಅವರು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ಅದು ಇಟ್ ಫೆಚ್ ದ ಕಮರ್ಷಿಯಲ್ ಆಸ್ಪೆಕ್ಟ್. ನೀವು ಕಮರ್ಷಿಯಲ್ ಜನರಿಗೆ ಇಷ್ಟ ಆಗೋ ತರ ಮಾಡ್ತಾರಲ್ಲ, ಜನರಿಗೆ ಇಷ್ಟ ಆಗೋ ತರ ಸಿನಿಮಾ ಮಾಡಿದ್ರೆ ಅದು. ನಾನು ವಿದ್ಯಾಧರ ಮುನ್ನುಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಪ್ರೊಡ್ಯೂಸ್ಡ್, ವಿ ಗಾಟ್ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಬರೀ 15 ಲಕ್ಷ. ಇಟ್ ಗಾಟ್ 2 ನ್ಯಾಷನಲ್ ಅವಾರ್ಡ್ ಅಂಡ್ 6 ಸ್ಟೇಟ್ ಅವಾರ್ಡ್ಸ್. ಸೊ ಬಟ್ ಅದು ಮಂಗಳೂರು ಭಾಗದಲ್ಲಿ 5 ವಾರ ಓಡಿತು. ಯೂಸ್ ಟು ಗೆಟ್ ಹೌಸ್ಫುಲ್ ಶೋಸ್ ಪ್ರಭಾತ್ ಚಾಕ್ಸಲ್ಲಿ ಮಂಗಳೂರಲ್ಲಿ. ಬಟ್ ಅದಕ್ಕೆ ತ್ರಿವಿಕ್ರಮ್ ಅಂತ ಅವರ ಪ್ರೊಡ್ಯೂಸರ್ ಇರಲಿಲ್ಲ, ನನ್ನಂತ ಪ್ರೊಡ್ಯೂಸರ್ ಇದ್ದಿದ್ದು. ಬಹುಶಃ ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರ್ ಇದ್ದಿದ್ರೆ ಅದನ್ನು ದೊಡ್ಡ ಮಟ್ಟಿಗೆ ಕ್ಯಾನ್ವಸ್ ಅಲ್ಲಿ ಕ್ಯಾಂಪೇನ್ ಮಾಡಿ ಪ್ರಮೋಟ್ ಮಾಡ್ಬೋದಿತ್ತ ಏನೋ. ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಏನೇನಾಯ್ತು ಅನ್ನುವಂಥದ್ದು ನಿಮ್ಗೂ ಗಮನಕ್ಕೆ ಇರುತ್ತೆ. ಅಂದ್ರೆ ದೈವ ನರ್ತನ ಇರ್ಬೋದು, ಇಮಿಡಿಯೇಟ್ ಮಾಡುವಂಥದ್ದು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಏನಾದ್ರು ಡೂ ಅಂಡ್ ಡೋಂಟ್ಸ್ ಈ ರೀತಿ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಮೇಡಮ್ ನೋಡಿ, ಮೈ ಮೇಲೆ ದೈವ ಬರೋದು ಅಥವಾ ಏನು ಆವಾಹನೆ ಆಗೋದು ಅದು ಅವರವರ ಪರ್ಸನ್, ಅವರಿಗೆ ಅನುಭವ ಆಗ್ಬೇಕು. ನನ್ಗೇನು ಅನುಭವ ಆಗಿದೆ ಅದು ನಿಮ್ಗೆ ಹೇಳಿದೆ. ನಾನು ಶ್ರುತಿ ಮೇಡಮ್, ನೀವು ಆಗೋದು ಕೇಳಿದೆ ಏನಾದ್ರು ನಿಮ್ಗೆ ಅಂತ ಅನುಭವ ಆಗಿದೆ ಅಂತ. ಮೇಡಮ್ ಜೊತೆ ಒಂದು ಶಂಕರ್ ಮಹಾದೇವ್ ಒಂದು ಸಾಂಗಿನ ಶೂಟಿಂಗ್ ನಡೀತಾ ಇತ್ತು. ಆವಾಗ ಒಂದು ರಾತ್ರಿ 2 ಗಂಟೆಗೆ ನಾನೊಂದು ಸಿಚುವೇಶನ್ ತೋರಿಸ್ತಾ ಹೇಗೆ ಇವ್ರು ಹಿಂಗೆ ನಡ್ಕೊಂಡು ತಳ್ಕೊಂಡು ಹೋಗ್ಬೇಕು ಅಂತ. ಶ್ರುತಿ ಮ್ಯಾಮ್ ಹೋಗುವಾಗ ಹಿಂಗೆ ಇಟ್ಕೋಬೇಕು ಅಂತ ಹಿಂಗೆ ತೋರಿಸ್ತಾ ಇದ್ದೇನೆ. ಯಾವುದೋ ಒಂದು ಫೋರ್ಸ್ ಬಂದು ನನ್ನ ಪುಷ್ ಮಾಡಿತ್ತು. ಪುಷ್ ಮಾಡಿ ನಾನು ಲಿಟ್ರಲಿ ಒಂದು ಇಷ್ಟು ದೂರ ಹೋಗಿ ಫ್ಲೈ ಆಗಿ ಬಿದ್ದೆ. ಇನ್ನು ವಿಡಿಯೋ ಇದೆ. ನಂಗೆ ಇವತ್ತು ಗೊತ್ತಿಲ್ಲ ಅದು ಯಾವ ಫೋರ್ಸ್ ಬಂದು ಬಿದ್ದೆ. ಮೇಡಮ್ ಹೇಳ್ತಾರೆ, ಸರ್ ನೀವು ಬಿದ್ದಿದ್ದ ಫೋರ್ಸ್ ಅಲ್ಲಿ ನಿಮ್ಮ ಮುಖ ಮೂತಿ ಎಲ್ಲ ಒಡೆದೋಗ್ಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಅಷ್ಟು ಬೆಣಚು ಕಲ್ಲು ಇತ್ತು. ಬಟ್ ಐ ವಾಸ್ ಕಂಪ್ಲೀಟ್ ಅನ್ಹರ್ಟ್. ಆದ್ರಿಂದ ಅಂತ ಅನುಭವಗಳು ನನಗೆ ಸಾಕಷ್ಟು ಆಗಿತ್ತು. Koragajja, songs and visuals are looking good. Thank you. All the very best. Thank you. And when you started script for this? I took almost 1.5 years for the scripting. 2020. Okay. 2020. Almost 1 year for the scripting. And 1.5 year actually, because there was a lot of research part of it. Then Koraga community supported. Actually, the story was with Koragajja, Koraga community, not with others. There was not a proper literature. Some people have written the way they got the imagination, they written, but not. But those people, they gave me the real stuff of this film. Release about plan is mostly in this year or next year? January 2nd. Producer is planning for January 2nd. But I should give it. Okay. All the very best. January 2nd we are releasing it. ನೀವು ಹಾಗೆ ಹೇಳಿದ್ರಿ ಕೊರಗಜ್ಜ ಕಾಂತಾರದವ್ರಿಗೆ ತುಂಬಾ ತೊಂದರೆಗಳಾಯ್ತು, ನಮ್ಗೆ ತೊಂದರೆಗಳಾಗ್ಲಿಲ್ಲ. ಅಷ್ಟ ನಮ್ಗೆ ತೊಂದರೆ ಆಯ್ತು, ಅವ್ರ ತೊಂದರೆ ಆಗ್ಲಿಲ್ಲ. ಅಂತ ಹೇಳಿಲ್ಲ, ನಮ್ಗೆ ಜಾಸ್ತಿ ಆಯ್ತು. ನಿಮ್ಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರು ಸಿನಿಮಾ ಮುಂಚೆನೆ ಹೋಗಿ ದೈವಗಳ ಪ್ರಶ್ನೆಗಳು ಕೇಳಿ ಪರ್ಮಿಷನ್ ತಗೊಂಡು ಮಂಜುನಾಥ ಇರ್ಬೋದು, ಅಣ್ಣಪ್ಪ ಇರ್ಬೋದೆಲ್ಲ ಪೂಜೆ ಮಾಡಿ ಕೇಳ್ಕೊಂಡು ಮಾಡಿದ್ರು. ನೀವು ಆ ಥರ ಏನೋ ಮಾಡಿದ್ರು ಅಂತ. 3 ವರ್ಷದಿಂದ ಕೋಲ ಕೊಡ್ತಾನೆ ಇದ್ದೇವೆ, ಇವತ್ತು ಕೋಲ ಇಟ್ಟಿದ್ದೇವೆ. ಅಂಡ್ ಅಲ್ಲಿ ದೈವದ ಅನುಗ್ರಹ ಮಾಡಿ ನಾವು ಫಸ್ಟ್ ಕ್ಲಾಪ್ ಪೂಜೆ ಮಾಡಿದಲ್ಲಿ ಇವತ್ತಾಗುವ ಇದರಲ್ಲಿ ಇವತ್ತಾಗುವ ಕೋಲದಲ್ಲಿ ಅಲ್ಲಿ ಕೊರಗಜ್ಜ ದೈವ ಮಾಡಿ ನನ್ನ ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅಂತ ನಮಗೆ ಒಂದು ಅಪ್ಪಣೆ ಬಂದ ಮೇಲೆ ಮುಂದೆ ಹೋಗಿದ್ದೇವೆ. ಆದರೆ ನಾವು ಕೂಡ ತುಂಬಾ ಹೆದರ್ಕೋತೇವೆ ದೈವಗಳಿಗೆ. ಯಾಕಂದ್ರೆ ಕೊರಗ ಕಮ್ಯುನಿಟಿ ಅಂದ್ರೆ ಇಲ್ಲೆಲ್ಲ ಕೊರಗಜ್ಜನನ್ನ ಅಲ್ಲಲ್ಲ ಒಂದು ಅವ್ರು ಹೇಳೋದು ಕರಿಯಾಗಿ ಯಾಕೆ ಹಾಕೊಂಡು ಕ್ವಶನ್ ಮಾರ್ಕ್ ಯಾಕ. ನಾನು ಹೇಳುವಂತದ್ದು ಅವನು ಹುಡುಗ ಅಲ್ಲ, ಕರಿ ಕಪ್ಪು ಹುಡುಗ ಅಲ್ಲ ಅಂತ. ಯಾಕಂದ್ರೆ ಕೊರಗಜ್ಜ ಇವ್ರ ಹತ್ರ ಇತ್ತು ಟೈಟಲ್.
ಜೆ ಜಗದೀಶ್ ವಿಜಯಲಕ್ಷ್ಮಿ ಮೇಡಮ್ ಅವರ ಬ್ಯಾನರ್ ಇತ್ತು. ಸೊ ಅವ್ರ ಹತ್ರ ಕೇಳಲಿಕ್ಕೆ ನಮ್ಗೆ ಕಷ್ಟ, ತುಂಬಾ ಸೀನಿಯರ್ ಸಿನಿಮಾ ಮಾಡಬೇಕು ಅಂತ ಹೋಗಿ, ಇಲ್ಲ ನಾವು ಮಾಡ್ತೇವೆ ತಗೊಳ್ಳಂತ ಕೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅವನು ಕಪ್ಪು ಹುಡುಗನ ಅಂತ ಕ್ವಶನ್ ಮಾಡಿ ಕರಿ ಕೊಡು ಹುಡುಗ ಕೊರಗಜ್ಜ, ಈಗೆಲ್ಲ ಭೂತ ಕೊರದಲ್ಲಿ ಅವನು ಕಪ್ಪು ಬಣ್ಣ ಹಾಕಿ ತೋರಿಸ್ತಾರೆ, ಅವನು ಕಪ್ಪು ಹುಡುಗನ ಅಂತ ಪ್ರಶ್ನೆ ಮಾಡಿದ್ದ. Director Sudhi sir. Yeah. Sir, yes. Sir, yeah. So, for these kind of films, the cultural documentation is should be pretty much clear. Yes. So, what are all the things you have added artificially through the sets, and what are all the natural elements you are able to shoot for the film? Yeah, getting a location for that 800 years old, what is it? Really difficult, because everywhere you go, there is a post, electric pole or something. So almost we took 4 to 5 months to do the recce. Finally, we got a place near my producer's place called Beltangadi. It's a dense forest, okay? And of course, I used VFX. For the VFX only, we spent huge money. Even today also, some of the elements are still pending because every time it's going for correction. I used the natural location as well the VFX also. And some portion 3D. Graphics. So it is blended with all this. Not only about the graphics, because it is about the traditional documentation as well. Because as you mentioned, only the Korak community has the proper scriptures and the every in-depth details. So how are you able to recreate all those things? Because you might not be aware of what are the dressing style or what is the lifestyle then. I discussed with the Koraga community. One Mr. Pangala Babu, actually he told that he is coming today, but he has not arrived. I discussed so how they were, and I used to study their lifestyle. When I was since my second standard, from my knowledge, from my second standard, there was this tribal, the husband and wife used to come, and I used to observe them carefully, how they behave, what kind of language they were talking. There is a language called Koraga, and when we go near to them, they used to stop talking in Koraga language because they are scared to talk in front of others. I asked with Mr. Pangalaji, why you are not talking others? And there is no any Koraga literature, and even in Mangalore was not knowing that there is a language called Koraga language. We are talking Tulu, we talk Biari language, we talk Konkani, but there is a Koraga language also. Maybe there is a reason, when I studied, I came to know that there is a king who ruled our entire coastal area. His name was Hibashika. He is from Koraga community. He defeated Mayuravarma. He comes in 1st century. Okay. Then again Mayuravarma came and had a fight and he defeated Hibashika. Then perhaps maybe that is the reason why they went inside the forest. Similarly, there is a Bakuda community in coastal Kerala, till up to Kannur. Bakuda community is there, and in Mangalore also. There was a king called Bakudarasa. Bakuda king. Bakudarasa, it's a dynasty, Bakudarasa. He defeated Raja Jayasimha. He was a king in place called Kumbala, Maipadi Palace. Maipadi Palace is still there near Kasaragod. You are from Kerala, right? No, okay. Okay. That king. See, people are not knowing about that Bakudarasa. His name was Komaraya. He was a king. There is many such dynasty was there in our Tulu Nadu, this coastal area. So like that, the Hibashika also ruled here. After that, he defeated by Mayuravarma, they went to they settled in forest, and they were scared. If we talk in our language, the people will come to know, they may arrest us. That's the reason they were hesitant to speak in their language in front of others. So maybe that is the reason. Even till today, it is like that. Hardly 1 or 2% their community people are talking in front of others, and their literature also started coming out. Thanks for the info, sir. To make my time to act in any other languages, I wish I could have done. Even Bhavya madam did Telugu films, what's your madam? తెలుగు పిక్చర్ యాక్ట్ చేశానండి. పుణ్యశ్రీ నుంచి కార్తీక్ గారి హీరో మురళి, పెని శెట్టి గారు డైరెక్షన్. ఇట్స్ వెంట్ సో సూపర్ హిట్ మూవీ ఇన్ తెలుగు పుణ్యశ్రీ. థ్యాంక్ యూ సో మచ్.